ಹಾಯ್, ವೆಲ್ಕಮ್ ಟು ರಶ್ಮಿ ಅಭಿರುಚಿ ಕಿಚನ್. ನಾವು ಇವತ್ತು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀವಿ. ರಶ್ಮಿ ಅಭಿರುಚಿ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ಕಡಲೆಕಾಳು ಸಾಂಬಾರ್ದು ನೋಟ್ ಮಾಡ್ಕೊಳ್ಳಿ. ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಅನ್ನ, ದೋಸೆ, ಚಪಾತಿ, ಇಡ್ಲಿ, ಮುದ್ದೆ ಎಲ್ಲದ್ರ ಜೊತೆಗೂ ತಿನ್ಬೋದು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಕಡಲೆಕಾಳು ಇರೋದ್ರಿಂದ. ಟ್ರೈ ಮಾಡಿ. ಇವಾಗ ಒಂದು ಜಾರ್ಗೆ ಹಸಿ ಕೊಬ್ಬರಿ ತೊಗೊತಾ ಇದ್ದೀನಿ. ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅರ್ಧ ಹೋಳು ತೊಗೊತಾ ಇದ್ದೀನಿ. ತುರಿದ್ಬೇಕಾದ್ರೂ ಹಾಕ್ಕೊಬೋದು ನೀವು ಅರ್ಧ ಹೋಳನ್ನ. ನಾನಿವತ್ತು ಹಾಗೆ ಸಣ್ಣದಾಗಿ, ತೀರಾ ಸಣ್ಣದಾಗೂ ಅಲ್ಲ, ತುಂಬ ದಪ್ಪದಾಗೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಕೊಬ್ಬರಿ ಹಚ್ಚಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಅರ್ಧ ಹೋಳು ಕೊಬ್ಬರಿನ. ಇದು ಕಡಲೆಕಾಳು ಸಾಂಬಾರಿಗೆ ಟೇಸ್ಟ್ ಕೊಡುತ್ತೆ. ಕೊಬ್ಬರಿ ಎನ್ಹಾನ್ಸ್ ಮಾಡುತ್ತೆ ಟೇಸ್ಟ್ನ. ಮತ್ತು ಸಾಂಬಾರು ಸ್ವಲ್ಪ ಗಟ್ಟಿಗೆ ಬರುತ್ತೆ ಕೊಬ್ಬರಿ ಹಾಕೋದ್ರಿಂದ. ಮತ್ತು ಚಿಲ್ಲಿ ಪೌಡರು ಮತ್ತು 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಒಂದು ಚಿಕ್ಕ ಹೋಳು ಶುಂಠಿ, ಇದು ಅಷ್ಟೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಕೊತ್ತಂಬರಿ ಸೊಪ್ಪು ತೀರಾ ಜಾಸ್ತಿ ಅಲ್ಲ, ಒಂಚೂರು ಟೇಸ್ಟ್ ಇದು ಕೊತ್ತಂಬರಿ ಸೊಪ್ಪಿಂದ ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಇವಾಗ ಒಂದು ಕುಕ್ಕರಲ್ಲಿ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಹೀಟ್ ಆಗಲಿ. ಎಣ್ಣೆ ಹೀಟ್ ಆದಮೇಲೆ ಬೇ ಲೀಫು ಮತ್ತು ಏಲಕ್ಕಿ ಹಾಕ್ಕೊಂಡೆ. ಆಮೇಲೆ ಈರುಳ್ಳಿ, ಉದ್ದುದ್ದಕ್ಕೆ ಹಚ್ಕೊಂಡಿರೋವಂಥ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಾಂಬಾರಿಗೆ. ಮತ್ತು ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, 1 ಟೊಮ್ಯಾಟೊ ತೊಗೊಂಡಿದ್ದೀನಿ ಸಾಕು. 1 ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು. 3 ಕೂಡ ಚೆನ್ನಾಗಿ ಫ್ರೈ ಆಗಲಿ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಟೊಮ್ಯಾಟೊ ಕೂಡ ಸಾಫ್ಟ್ ಆಗಿದೆ. 3 ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟ್ನ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಪೇಸ್ಟು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ, ಎಣ್ಣೆಯಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಮಿಕ್ಸಿಯಲ್ಲಿ ಜಾರಲ್ಲೂ ಇರುತ್ತಲ್ಲ ಪೇಸ್ಟು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಅಂಥದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಳನ್ನ ಅಕಸ್ಮಾತ್ ನೀವು ಬೆಳಗ್ಗೆ ಮಾಡ್ಕೊಬೇಕು ಅಂದರೆ ರಾತ್ರಿನೇ ನೆನೆಸಿಟ್ಕೊಂಬಿಡಿ. ಒಂದು 12 ಅವರ್ಸ್ ನೆನೆಯಬೇಕು ಕಡಲೆಕಾಳು, ಆವಾಗಲೂ ಕ್ಲೀನಾಗಿ ಬೇಯೋದು. ಇವಾಗ ಕಡಲೆಕಾಳು ನೆನೆಸಿಟ್ಕೊಂಡಿರೋವಂಥ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕುದಿ ಬಂದಿದೆ. ಇವಾಗ ಅರ್ಧ ಆಲೂಗಡ್ಡೆ. ಇವಾಗ ಈ ಗ್ಲಾಸಲ್ಲಿ ನೀರು ತೊಗೊಂಡು 1 ಗ್ಲಾಸ್ ಫುಲ್ ನೀರು ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಇನ್ನೂ ಸ್ವಲ್ಪ ತಿಳಿಬೇಕು ಸಾಂಬಾರು ಅಂದರೆ 2 ಗ್ಲಾಸ್ ಹಾಕ್ಕೊಬೋದು. ನಾನಿವಾಗ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರು. ಸ್ವಲ್ಪ ಕಡಲೆಕಾಳು, ಆಲೂಗಡ್ಡೆ ಎಲ್ಲ ಮುಳುಗಂಗೆ ಹಾಕ್ಕೊಬೇಕಷ್ಟೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀರು ಹಾಕ್ಕೊಂಡು ಕುಕ್ಕರ್ಗೆ ಇಟ್ಕೊಂಬಿಡಿ. ಒಂದು 3 ವಿಷಿಲ್ ಕೂಗಬೇಕು. ನೋಡಿ, 3 ವಿಷಿಲ್ ಎಲ್ಲ ಕೂಗಿದಾದ್ಮೇಲೆ ಕಡಲೆಕಾಳು ಸಾಂಬಾರು ರೆಡಿ ಆಗಿದೆ. ಈ ರೀತಿ ಟೆಕ್ಸ್ಚರ್ ಬಂದಿದೆ. ಕಡಲೆಕಾಳು, ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಬಂದಿದೆ. ಇವಾಗ ಕಡಲೆಕಾಳು ಸಾಂಬಾರು ರೆಡಿ ಆಗಿದೆ. ಅನ್ನ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರು. ಟ್ರೈ ಮಾಡಿ. ರಶ್ಮಿ ಅಭಿರುಚಿ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.